भगवान हमारे बंदिदीवी हमारे एक्सप्रेशन देखो दिख रही है तुम कैमरा मत देखो डर लग रहा है गाड़ी में उतना पिकअप नहीं होता ना सीएनजी में। ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇದು ಜೂನ್ 14ನೇ ತಾರೀಕಿನ ವ್ಲಾಗ್ ಆಗಿರುತ್ತೆ. ಬೆಳಿಗ್ಗೆ 11 ಗಂಟೆಗೆಲ್ಲನೂ ಮನೆ ಕೆಲಸ ಮಾಡಿ ಮುಗಿಸಿ ಬಿಸಿಯಾಗಿ ನುಗ್ಗೆಕಾಯಿ ಹಾಕಿ ಟೊಮೆಟೊ ಚಟ್ನಿ ರೈಸ್ನ ಮಾಡಿಟ್ಟಿದ್ದೀನಿ. ಅದ್ರ ಜೊತೆಗೇ 5 ಮೊಟ್ಟೆನ ಬೇಯೋಕ್ಕೆ ಇಟ್ಟಿದ್ದೀನಿ ಸೈಡ್ ಬೈ ಸೈಡ್. ನಾಳೆಗೆ ಅಂತ ಸ್ವಲ್ಪ ಕಾಬುಳಿ ಚೆನ್ನನ ನೆನೆಸಿಟ್ಟಿದ್ದೀನಿ. ಇವತ್ತು ಮಕ್ಕಳನ್ನ ಕರ್ಕೊಂಡು ನಾವು ಹಿಲ್ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಮ್ಮ ಮಕ್ಕಳ ಸಮ್ಮರ್ ಹಾಲಿಡೇಸ್ ಮೇ 22ನೇ ತಾರೀಕಿಂದ ಶುರು ಆಗಿರೋದು. ಇವತ್ತು ಜೂನ್ 14ನೇ ತಾರೀಕು ಆಗ್ತಾ ಇದೆ. ಇಲ್ಲಿವರೆಗೂ ಮಕ್ಕಳು ಎಲ್ಲಿಗೂ ಹೋಗಲೇ ಇಲ್ಲ. ಬರೀ ನನ್ನ ಹುಟ್ಟಿದ ದಿನ ಅಂದರೆ ಜೂನ್ 9ನೇ ತಾರೀಕಿಗೆ ನಂದು ಬರ್ಡೇ ಇತ್ತು. ಅವತ್ತು ಮಾತ್ರ ಬಾರ್ಬಿಕ್ಯೂ ನೇಷನ್ಗೆ ಹೋಗಿದ್ವಿ, ಬರೀ ಡಿನ್ನರ್ ಮಾಡೋದಕ್ಕೆ ಅಷ್ಟೇ. ಅದನ್ನು ಬಿಟ್ಟು ನಾವು ಎಲ್ಲಿಗೂ ಹೋಗಲೇ ಇಲ್ಲ. ಈ ಮನೆ ಶಿಫ್ಟಿಂಗು ಸೆಟ್ಟಿಂಗು ಅದು ಇದು ಅಂತ ತುಂಬ ಕೆಲಸ ಇತ್ತು. ಸೊ ಆದ ಕಾರಣದಿಂದ ನಾವೆಲ್ಲಿಗೂ ಹೋಗೇ ಇರಲಿಲ್ಲ. ಇವತ್ತು ಹಂಗೂ ಹಿಂಗೂ ಪ್ಲ್ಯಾನ್ ಮಾಡಿ ನಮ್ಮ ರಿಲೇಟಿವ್ಸ್ ಜೊತೆ ಹಿಲ್ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಲೈಫಲ್ಲಿ ಇದೇ ಮೊದಲನೇ ಬಾರಿ ತುಂಬ ಎತ್ತರದಲ್ಲಿರುವ ಹಿಲ್ ಸ್ಟೇಷನ್ಗೆ ನಾವು ಟ್ರಾವೆಲ್ ಮಾಡ್ತಾ ಇರೋದು. ನಮ್ಮ ಯಜಮಾನ್ರಿಗೆ ಈ ಥರ ಹಿಲ್ ಸ್ಟೇಷನಲ್ಲೂ ತುಂಬ ಟ್ರಾವೆಲ್ ಮಾಡಿ ಅಭ್ಯಾಸ ಇಲ್ಲ. ನಾವು ಕಾರ್ ತೊಗೊಂಡ್ಮೇಲೆ 2023ರಲ್ಲಿ ಮೊದಲನೇ ಬಾರಿ ಸ್ವಲ್ಪ ಮಟ್ಟಿಗೆ ಹಿಲ್ ಸ್ಟೇಷನ್ಗೆ ಹೋಗಿದ್ವಿ. ಅರ್ಧ ದಾರಿಯಲ್ಲೇ ಮತ್ತೆ ಹಿಂತಿರುಗಿ ಬಂದುಬಿಟ್ವಿ. ಯಾಕಂದರೆ ಭಯ ಇತ್ತು ನಮಗೆ, ಅಷ್ಟು ಮೇಲೆ ಹೋಗಬೇಕು, ಮತ್ತು ಎಲ್ಬೋರ್ಡ್ ಬೇರೆ ನಮ್ಮ ಯಜಮಾನ್ರು. ಸೊ ಆದ ಕಾರಣದಿಂದ ಅರ್ಧ ಭಾಗದಲ್ಲಿನೇ ನಾವು ಕಾರ್ನ ನಿಲ್ಲಿಸ್ಬಿಟ್ಟು ಮ್ಯಾಗಿ ತಿಂದು ಮತ್ತೆ ಮನೆಗೆ ಬಂದುಬಿಟ್ವಿ. ಬಟ್ ಇದು ಮೊದಲನೇ ಬಾರಿ ನಮ್ಮ ರಿಲೇಟಿವ್ಸ್ ನಮಗೆ ಕೊಟ್ಟ ಧೈರ್ಯದಿಂದ ಮತ್ತೆ ತುಂಬ ಎತ್ತರದಲ್ಲಿರುವ ಹಿಲ್ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಸೊ ಈ ನಮ್ಮ ಜರ್ನಿ ಹೇಗಿರುತ್ತೆ, ಹಿಲ್ ಸ್ಟೇಷನ್ ಮೇಲೆ ಹೇಗೆ ಹೋದ್ಮೇಲೆ ಏನೇನು ಮಾಡಿದ್ವಿ ಅದನ್ನೆಲ್ಲ ಕಂಪ್ಲೀಟಾಗಿ ಈ ಒಂದು ಪುಟ್ಟ ಬ್ಲಾಗಿನ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಬ್ಲಾಗ್ನ ಲೈಕ್ ಮಾಡೋದನ್ನು ಮರಿಬೇಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ಬ್ಲಾಗ್ಸ್ನ ನೋಡಿ ಸಪೋರ್ಟ್ ಮಾಡಿ. ಟ್ರಾವೆಲ್ ಅಂತ ಬಂದಾಗ ಸ್ವಲ್ಪ ಮಟ್ಟಿಗೆ ಸ್ನ್ಯಾಕ್ಸ್ ಬೇಕೇ ಬೇಕಲ್ವ. ನಾವು ಹೊಟ್ಟೆ ತುಂಬ ಬ್ರೇಕ್ಫಾಸ್ಟ್ ಮಾಡಿನೇ ಬಂದಿರೋದು. ಬಟ್ ಆದ್ರೂ ಈ ಥರದ ಚಟ್ಪಟ ಚಿಪ್ಸ್ ಎಲ್ಲನೂ ತಿನ್ಕೊತ ಟ್ರಾವೆಲ್ ಮಾಡ್ತಾಯಿದ್ರೆ ಏನೋ ಒಂಥರ ಮಜಾ, ಅದನ್ನು ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ. ಮಕ್ಕಳಂತೂ ತುಂಬ ಖುಷಿಪಟ್ಟು ತಿಂತಾರೆ. ನಾವೂ ಅದು ಇದು ಮಾತಾಡ್ತಾ ಒಳ್ಳೆ ಹಾಡುಗಳನ್ನು ಕೇಳಿಸ್ಕೋತಾ ಈ ಒಂದು ಬ್ಯೂಟಿಫುಲ್ ನೇಚರ್ನ ಅಡ್ಮೈರ್ ಮಾಡ್ತಾ ಇನ್ ಬಿಟ್ವೀನ್ ಸ್ವಲ್ಪ ಚಿಪ್ಸನ್ನು ತಿಂತಾ ನಮ್ಮ ರಿಲೇಟಿವ್ಸ್ ಗಾಡಿನ ಫಾಲೋ ಮಾಡ್ತಾ ಇದ್ದೀವಿ. ನಮಗೆ ರೂಟ್ ಗೊತ್ತಿರಲಿಲ್ಲ. ಸೊ ಆದ ಕಡೆಯಿಂದ ನಮ್ಮ ಮುಂದೆ ರಿಲೇಟಿವ್ಸ್ ಕಾರಲ್ಲಿ ಹೋಗ್ತಾ ಇದ್ದಾರೆ, ಅವ್ರನ್ನ ಫಾಲೋ ಮಾಡ್ತಾ ನಮ್ಮ ಜರ್ನಿನ ಶುರು ಮಾಡಿದ್ದೀವಿ. अक्की डर लग रहा है? पापा धीरे चलाओ। अक्की वो तो देख ही नहीं रहा होगा। अक्की देख रहा है वो तो सब कुछ देख रहा है गाड़ी। अबे यार इसे पहले गियर में डालूं? पहले गियर पे 0 गियर पे डालो। पूरा रेस देना पड़ रहा है। भगवान हाथ दे रहा है। पापा तेज मत चलाओ। अरे तेज क्या, गाड़ी उठी नहीं थी, गाड़ी का देखना। वाहिगुरु। मेरी धड़कनें नहीं चल रही। मैं तो यहाँ तो समझ लीजिए मतलब ऐसे चल रही है मेरी धड़कनें के पास इतना ऊपर। भगवान हमारे बंदिदीवी हमारे एक्सप्रेशन देखो दिख रही है तुम कैमरा मत देखो। पापा देख के चला लो। आते वक्त भी बहुत ही तगड़ा होगा, है ना? मैं तो उनकी गाड़ी में बैठूंगा। नहीं आ रहा, कभी आया नहीं है। भरोसा नहीं है। वाहिगुरु गए नहीं नंदे वाहिगुरु गए। आगे लगे ऐसे नहीं बोलते। ऐसे मत बोलना सनी। वाहिगुरु जी का खालसा, वाहिगुरु गलत जी कर दिया आगे मैंने आज। वाहिगुरु जी की पूरा देखो। आज यहाँ पर तक पेट्रोल कभी नहीं होगा ना। यहाँ पेट्रोल छोड़ के चल लेते, गाड़ी चुपचाप रहे। यहाँ कौन सी आंटी बैठती भूत वाली जो चिकन बना के देगी? हैं? आ जाओ बेटा, तुम्हारा चिकन तो मैं बनाऊंगी। तो भाई यहाँ कौन सी दीदी है? इस मोड़ पे तो कोई दीदी नहीं हो सकती। कई साल अपना लहू हमें पिला दे ऐसे काट के। ओह माय गॉड, मेरे कान बंद हो गए। पहली बार हमने इतना वो हाइट पत्थर के गिर ऊपर रहे हैं। देखो पत्थर गिर रहे, देखो वो देखना पत्थर गिर रहे हैं। यार ये कहाँ ले आया? वहाँ तक तो ठीक था। ये तो बहुत ही ऊपर हो गया ओहो भाई। नजर आने हुई ये तो जा ही रहे हैं, रोड है ना इसीलिए। पापा मन तो कर रहा है मैं स्टैंडी पे लटक जाऊं बस। अरे कान खुल की गए। वीडियो बना रहा है? ना आ रहा हूँ। कहाँ निकल के साथ रहो भाई। ये देखियो हाँ।
इतनी ऊपर नहीं आना चाहिए हमें। हम तो कभी भी नहीं आते भाई। अभी तो और ऊपर जाना है। ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ನಮಗಂತೂ ತುಂಬಾ ತುಂಬ ಭಯ ಆಗಿತ್ತು. ಹಿಲ್ ಸ್ಟೇಷನ್ ಮೇಲೆ ದಾರಿಗಳಂತೂ ತುಂಬ ಸಣ್ಣದಾಗಿರುತ್ತೆ. ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರನೇ ತುಂಬ ಚೆನ್ನಾಗಿ ಗಾಡಿನ ಓಡಿಸೋದಕ್ಕೆ ಸಾಧ್ಯ ಆಗೋದು. ನಮ್ಮ ಯಜಮಾನ್ರಿಗೆ ಅಷ್ಟು ನಾಲೆಜ್ ಇರಲಿಲ್ಲ. ಅವರು ಡೀಸೆಲ್ ಮೋಡಲ್ಲಿ ಗಾಡಿನ ಓಡಿಸ್ತಾ ಇದ್ರು. ಅದು ಪಿಕಪ್ ತಗೊತಾನೇ ಇರಲಿಲ್ಲ. ಇನ್ ಬಿಟ್ವೀನ್ ಗಾಡಿ ನಮ್ಮದು ಸ್ಟಾಪ್ ಆಗಿಬಿಟ್ಟು, ದೇವರ ಕೃಪೆಯಿಂದ ನಮ್ಮ ಕಾರಿನ ಹಿಂದೆನೇ ಒಂದು ಬಸ್ ಬರ್ತಿತ್ತು. ನಮ್ಮ ಕಾರು ಮುಂದಕ್ಕೆ ಹೋದ್ರೇ ಆ ಬಸ್ಸೂ ಸಹ ನಮ್ಮ ಹಿಂದೆ ಬರೋದಕ್ಕೆ ಸಾಧ್ಯ ಆಗಿತ್ತು. ಬಟ್ ಪಿಕಪ್ ತಗೊತಾ ಇರಲಿಲ್ಲ. ಆದ್ದರಿಂದ ಆ ಕಂಡಕ್ಟರು, ಅಂದರೆ ಬಸ್ಸಿನ ಕಂಡಕ್ಟರು ನಮ್ಮ ಗಾಡಿನ ಓಡಿಸಿ ಈ ಒಂದು ಡೆಸ್ಟಿನೇಷನ್ವರೆಗೂ ನಮ್ಮನ್ನು ತಲುಪಿಸಿದ್ರು. ಅದ್ರ ಜೊತೆಗೇ ನಮ್ಮ ಯಜಮಾನ್ರಿಗೆ ಸ್ವಲ್ಪ ನಾಲೆಜನ್ನು ಸಹ ಶೇರ್ ಮಾಡಿದ್ರು. ಈ ಥರ ಹಿಲ್ ಸ್ಟೇಷನ್ಗಳ ರೋಡುಗಳು ಸ್ಪೆಷಲಿ ಮೇಲೆ ಬರುವಾಗ ಎತ್ತರವಾಗಿರುತ್ತೆ. ಆ ಎತ್ತರವಾಗಿರುವ ರೋಡ್ಗಳ ಮೇಲೆ ಹೇಗೆ ಗಾಡಿನ ಓಡಿಸ್ಬೇಕು, ಟೆಕ್ನಿಕ್ ಏನು, ಅದನ್ನೆಲ್ಲನೂ ನಮ್ಮ ಯಜಮಾನ್ರಿಗೆ ಹೇಳಿಕೊಟ್ರು. ಸೊ ಅದರಿಂದ ನಮ್ಮ ಯಜಮಾನ್ರು ಸ್ವಲ್ಪ ಕಾನ್ಫಿಡೆಂಟ್ ಆದರು. ಮತ್ತು ನಮ್ಮ ರಿಲೇಟಿವ್ಸು 2 kg ಚಿಕನ್ನ ಮನೆಯಿಂದನೇ ತಗೊಂಡು ಬಂದು ಇಲ್ಲಿ ಅಂಗಡಿಯವ್ರಿಗೆ ಕೊಟ್ಟಿದ್ದಾರೆ ನಾನ್ ವೆಜ್ ಊಟ ಮಾಡಿ ಕೊಡೋದಕ್ಕೆ. ಈ ಒಂದು ಬ್ಯೂಟಿಫುಲ್ ನೇಚರ್ನ ಅಡ್ಮೈರ್ ಮಾಡ್ತಾ ಹಿಲ್ ಸ್ಟೇಷನ್ ಮೇಲೆ ಕೂತು ನಾನ್ ವೆಜ್ ಊಟ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನು ಇವ್ರದ್ದು ಮುಂಚೆನೇ ಇತ್ತಂತೆ. ಸೊ ಆದ ಕಾರಣದಿಂದ ಸ್ವಲ್ಪ ಡ್ರಿಂಕ್ಸು, ನಾನ್ ವೆಜ್ಜು ಅದು ಇದು ಪ್ಯಾಕ್ ಮಾಡ್ಕೊಂಡು ತಗೊಂಡು ಬಂದಿದ್ರು. ನಂತರ ಅಂಗಡಿಯವರು ಅಡುಗೆಲ್ಲನೂ ಮಾಡಿಕೊಟ್ರು ಫ್ರೆಂಡ್ಸ್. ಚಿಕನ್ ಗ್ರೇವಿ, ರೈಸು, ರೋಟಿ ಎಲ್ಲನೂ ಮಾಡಿಕೊಟ್ರು. ನಾವು ಇಲ್ಲಿಗೆ ಬಂದ ತಕ್ಷಣವೇ ಸ್ವಲ್ಪ ಮ್ಯಾಗಿ ಎಲ್ಲನೂ ತಿಂದ್ವಿ. ಅಂಕಲು, ನಮ್ಮ ಯಜಮಾನ್ರು ಮತ್ತು ಅಣ್ಣ ಎಲ್ಲನೂ ಡ್ರಿಂಕ್ಸ್ ಮಾಡ್ತಾ ಕುತ್ಕೊಂಡಿದ್ರು, ಹಾಡುಗಳನ್ನ ಕೇಳಿಸ್ಕೊತಾ. ನಾವೂ ಸಹ ಫೋಟೋ ಸೆಷನ್ ಮಾಡ್ತಿದ್ವಿ. ಮಕ್ಕಳದ್ದು ವೀಡಿಯೋಸ್ ನಾನು ತೆಗಿತಾ ಇದ್ದೆ. ನಂತರ ಊಟ ಎಲ್ಲ ಮಾಡಿಬಿಟ್ಟು ಸಂಜೆ ಆಗ್ತಿದ್ದಂಗೆ ಮ್ಯೂಸಿಕ್ನ ಆನ್ ಮಾಡಿಬಿಟ್ಟು ಫುಲ್ ಆನ್ ಡ್ಯಾನ್ಸ್ ಮಾಡಿದ್ವಿ ಫ್ರೆಂಡ್ಸ್. ಈ ಒಂದು ವ್ಲಾಗಲ್ಲಿ ಸ್ವಲ್ಪ ಮಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ, ಮತ್ತು ಶಾರ್ಟ್ಸ್ ವೀಡಿಯೋಸ್ ಮುಖಾಂತರ ಇನ್ನೂ ಡ್ಯಾನ್ಸ್ ವೀಡಿಯೋಸ್ನ ಶೇರ್ ಮಾಡ್ತೀನಿ. ಪ್ಲೀಸ್ ಎಲ್ಲ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ಸಂಜೆ 7 ಗಂಟೆ ಆಗ್ತಿದ್ದಂಗೆ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ತುಂಬ ಕತ್ಲಾದರೆ ಕಷ್ಟ ಆಗುತ್ತೆ ಟ್ರಾವೆಲ್ ಮಾಡೋದಕ್ಕೆ ಅಂತ ಹೇಳಿ. ಮತ್ತು ನಮ್ಮ ರೂಪಿಂದರ್ ಭಯ್ಯಾಗೆ ಕಾರ್ ಆಕ್ಸಿಡೆಂಟ್ ಆಗಿದೆ ಫ್ರೆಂಡ್ಸ್. ಅದರಿಂದನೇ ಇವ್ರಿಗೆ ವಾಕ್ ಮಾಡೋಕ್ಕೆ ಆಗ್ತಾಯಿಲ್ಲ. ಹಂಗೂ ನೋಡಿ ನಮ್ಮ ಜೊತೆ ಬಂದಿದ್ದಾರೆ. ಫ್ಯಾಮ್ಲಿ ಫನ್, ಎಂಟರ್ಟೈನ್ಮೆಂಟ್, ಒಂದು ಪಾಸಿಟಿವ್ ವೈಬ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಯಿತು. ನಮ್ಮ ಯಜಮಾನ್ರು ಮಾತ್ರ ಫುಲ್ ಆನ್ ಕಾನ್ಫಿಡೆಂಟ್ ಆಗಿದ್ದರು, ನಮ್ಮ ಮನೆವರೆಗೂ ಆರಾಮಾಗಿ ಸೇಫಾಗಿ ಕರ್ಕೊಂಡು ಹೋಗ್ತೀನಿ ಅಂತ. ಬಟ್ ಮಕ್ಕಳಿಗೆ ಸ್ವಲ್ಪ ಭಯ ಆಗ್ತಿತ್ತು. ನಾವಂತೂ ನಿಮ್ಮ ಗಾಡಿಯಲ್ಲಿ ಕುತ್ಕೊಳ್ಳೋದೇ ಇಲ್ಲ ಅಂತ ಭಯ ಪಡ್ತಿದ್ರು. ಬಟ್ ಹಂಗೂ ಹಿಂಗೂ ನಾವು ಕನ್ವಿನ್ಸ್ ಮಾಡಿ ಮಕ್ಕಳು ನಮ್ಮ ಗಾಡಿಯಲ್ಲೇ ಕುತ್ಕೊಳ್ಳೋದಕ್ಕೆ ಒಪ್ಕೊಂಡ್ರು. ನಮ್ಮ ಮಕ್ಕಳ ಜೊತೆ ನಮ್ಮ ರಿಲೇಟಿವ್ಸ್ ಮಗನೂ ಕೂಡ ನಮ್ಮ ಗಾಡಿಯಲ್ಲೇ ಕುತ್ಕೊಂಡು ಚಿಪ್ಸು ಅದು ಇದು ತಿನ್ಕೊತ, ಹಾಡುಗಳು ಆಡ್ಕೊತ, ಖುಷಿಯಾಗಿ ಫುಲ್ ಆನ್ ಎಂಜಾಯ್ ಮಾಡ್ತಾ, ಭಯ ಪಡ್ದಿರ ಟ್ರಾವೆಲ್ ಮಾಡ್ದ. ಒಂಥರ ಚೆನ್ನಾಗಿತ್ತು ಫ್ರೆಂಡ್ಸ್. ಆ್ಯಕ್ಚುಲಿ ಬೆಟ್ಟ ಹತ್ತೋವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಇಳಿಯೋವಾಗ ಆರಾಮಾಗಿ ಇಳಿದ್ಬಿಡೋಗ್ಬೋದಲ್ಲ. ಸೊ ಅದೇ ರೀತಿಯೇ ಬೆಟ್ಟದ ಮೇಲೆ ಗಾಡಿನ ಓಡಿಸೋವಾಗ ತುಂಬ ಕಷ್ಟ ಆಗುತ್ತೆ, ಬೆಟ್ಟದ ಮೇಲೆಯಿಂದ ಕೆಳಗಡೆ ಇಳಿಯುವಾಗ ಈಸಿ ಆಗುತ್ತೆ ಅಲ್ವಾ. ಸೊ ಅದೇ ರೀತಿಯೇ ನಮ್ಮ ಯಜಮಾನ್ರು ತುಂಬ ಚೆನ್ನಾಗಿ ಸೇಫಾಗಿ ನಮಗೆ ಭಯ ಪಡಿಸ್ತೀರಾ ಎಂಜಾಯ್ ಮಾಡ್ತಾ ಟ್ರಾವೆಲ್ ಮಾಡಿದ್ರು, ಗಾಡಿನ ಓಡಿಸಿದ್ರು. ನಾವು ಆರಾಮಾಗಿ ಸೇಫಾಗಿ ಮನೆಗೆ ಬಂದು ರೀಚ್ ಆದ್ವಿ. ಮಕ್ಕಳು ಫುಲ್ ಆನ್ ಎಂಜಾಯ್ ಮಾಡಿದ್ರು, ನಾವೂ ಮಕ್ಕಳ ಜೊತೆ ಫುಲ್ ಆನ್ ಎಂಜಾಯ್ ಮಾಡಿದ್ವಿ. ಇದೂ ಸಹ ಒಂದು ಮೆಮೊರೀಸ್ ಥರ ವ್ಲಾಗಿನ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಅಲ್ಲಿಯವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಟೇಕ್ ಕೇರ್. जब हम सुबह आ रहे थे तब तो नीचे देख के इतना डर लग रहा था क्या बोलूं। आते हुए तो राम 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 वाहिगुरु 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 हो रहा था। मुझे सब डर गए थे। तो मैं बैठे ही पहाड़ों वाली साइड में
मुझे कुछ हुआ ही नहीं क्योंकि मैं बैठा ही पड़ा वाली साइड पर। मेरे भाई बैठा है। किस साइड? हम्म। जिस साइड वो होते हैं। इसी साइड बैठा था लेकिन गाड़ी उल्टी थी ना तो उस साइड बैठा। हाँ। तेरे पापा के पीछे और तू मम्मी के पीछे है।